ಭವಾನಿ ಭವಾನಿ ಅಯ್ಯೋ ಏನಾಯ್ತು ಅಪ್ಪ ಭವಾನಿ ಹತ್ರ ವಿಡಿಯೋ ಕಾಲ್ ಮಾತಾಡ್ತಾ ಇದ್ದೆ. ಸಡನ್ ಆಗಿ ಎಲ್ಲರೂ ಕಿರ್ಚ್ಕೊಂಡ್ರು. ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ಕಾರ್ ಏನಾದ್ರೂ? ಇಲ್ಲ ಅಪ್ಪ, ಹಾಗೇನೂ ಆಗಿರಲ್ಲ. ಸರಿ, ನಿನ್ ಗಾಡಿ ತೆಗೆ, ನಾನು ಈಗಲೇ ಬಂದೆ. ಹೋಗ್ರಿ. ಅಣ್ಣ ಅಣ್ಣ, ನೀನ್ ಆ ಕಡೆ ಹೋಗ್ಬೇಡ, ಈ ಕಡೆ ಬಾ, ಈ ಕಡೆ ಬಾ. ಏನಾಯ್ತು? ಮಾಮ್, ಅದು ಅದು ಹೇಳೋ. ಅದು ಸಿಂಧು ಬರ್ತಿದ್ ಕಾರ್ಗೆ ಲಾರಿ ಗುದ್ಬಿಡ್ತು. ಕಾರ್ ಪ್ರಪಾತಕ್ಕೆ ಬಿದ್ದೋಯ್ತಮ್ಮ. ಹೇಳ್ತಿದ್ಯಾ? ಪ್ರಭಾತಕ್ಕೆ? ಇಲ್ಲ ವಿರಾಟ್, ನೀನ್ ಕರೆಕ್ಟ್ ಆಗಿ ನೋಡ್ದ್ಯಾ? ಅದ್ ನಮ್ ಕಾರೇನಾ? ಹೌದು ಅಣ್ಣ, ನಾನೇ ಬೆಳಗ್ಗೆ ಕಾರ್ ಅವ್ರ ಮನೆಗೆ ಕಳ್ಸಿದ್ದು. ಅದು ನಮ್ ಕಾರೇ. ಚಾನ್ಸೇ ಇಲ್ಲ. ನಾನೀಗ ಜಸ್ಟ್ ಕಾಲ್ ಮಾಡಿದ್ದೆ ಕಣೋ. ಅವ್ಳು ಚೆನ್ನಾಗೇ ಮಾತಾಡ್ತಿದ್ಲಲ್ಲೋ. ಅಥರ್ವಾ, ಅಪ್ಪ ಹೇಳಪ್ಪ, ಆಕ್ಸಿಡೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲಪ್ಪ. ಹೇಳಪ್ಪ ಅವನ್ಗೆ. ಅಣ್ಣ, ಅದು ಸಿಂಧು ಇದ್ದಿದ್ ಕಾರೇ ನನ್ ಕಣ್ ಮುಂದೆನೆ ಬಿತ್ತು. ಹೇ, ಅರ್ಥ ಮಾಡ್ಕೊಳ. ಅಥರ್ವ, ಅದು ಭವಾನಿ ಕಾರಾಗಿರೋಕೆ ಸಾಧ್ಯನೇ ಇಲ್ಲ. ಇವತ್ತು ನಂದು ಭವಾನಿದು ಮದುವೆ. ಬಾ ದೇವಸ್ಥಾನಕ್ಕೆ ಹೋಗೋಣ. ಅಣ್ಣ ಅಣ್ಣ, ಅರ್ಥ ಮಾಡ್ಕೊಳ್ಳೋ. ಅಥರ್ವ, ವಿರಾಟ್ ಕನ್ಫರ್ಮೇಶನ್ ಇಲ್ದೆ ಹೇಗೋ ಹೇಳಕ್ ಸಾಧ್ಯ? ಸಮಾಧಾನ ಮಾಡ್ಕೊಳ್ಳೋ. ಅಂದ್ರೆ ಅಮ್ಮ, ಭವಾನಿ, ಸಿಂಧು, ಅವ್ರ ಅಪ್ಪ ಅಮ್ಮ ಸತ್ತೋಗಿದ್ದಾರೆ. ಉಸಿರೇ 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 ಉಸಿರೇ. ಏನೇ ವಸುಂಧರಾ ಇದು? ನಾವಲ್ಲಿ ಮದ್ವೆಗೆಲ್ಲ ರೆಡಿ ಮಾಡ್ತಾ ಇದ್ರೆ ಇಲ್ಲಿ ಸ್ಮಶಾನ ಆಗೋಗಿದೆಯಲ್ಲೇ. ಅದೇ ಸುಮ್ನೆ ಇರಿ. ಅವ್ರು ಸತ್ತೋದ್ರು ಅಂತ ಹೇಗೆ ಹೇಳ್ತೀರಾ? ಆಕ್ಸಿಡೆಂಟ್ ಆಗಿದೆ, ಕಾರ್ ಹಳ್ಳಕ್ ಬಿದ್ದಿದೆ ಅಷ್ಟೇ. ನಾನ್ ನಿಮ್ ಮಾತನ್ನ ಯಾವ್ದು ನಂಬಲ್ಲ. ಭವಾನಿ, ಅಯ್ಯೋ